ಹಾಯ್. ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಇವತ್ತು ಚಿತ್ರಾನ್ನ ಮಾಡೋಣ. ವೆಲ್ಕಮ್ ಟು ಕವಿತಾಸ್ ಕನ್ನಡ ವರ್ಲ್ಡ್. ಚಿತ್ರಾನ್ನ ಒಂದು 6 to 7 ಮೆಂಬರ್ಸಿಗೆ ಆಗೋಷ್ಟು ನಾನು ಇವತ್ತು ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಪಾಟ್ಲಕ್ ಇತ್ತು. ಪಾಟ್ಲಕ್ ಅಂದರೆ ಅವ್ರವ್ರ ಮನೆಯಿಂದ ಎಲ್ಲರೂ ಒಂದೊಂದು ಫುಡ್ ಮಾಡ್ಕೊಂಡು ಬಂದು ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋದು. ಎಷ್ಟೊಂದು ಜನ ಗೊತ್ತಿರುತ್ತೆ ಅಲ್ವಾ. ನಾವು ಚಿಕ್ಕ ಮಕ್ಕಳಿರ್ಬೇಕಿದ್ರೆ ಸ್ಕೂಲಲ್ಲಿ ಎಲ್ಲರೂ ಒಂದೊಂದು ಸ್ಪೂನ್ ಎಲ್ಲರದ್ದು ಟೇಸ್ಟ್ ಮಾಡ್ತಿದ್ವಿ ಅಲ್ವಾ, ಆ ಥರ. ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತಾ ಹೋಗ್ತಿದ್ದೀನಿ. ಜಸ್ಟ್ ನೋಡಿ. ಮೇನ್ಲಿ ಆನಿಯನ್ ಬೇಕು. ಒಬ್ಬರು ಆನಿಯನ್ ಕೂಡ ಹಾಕದೆ ಕೂಡ ಮಾಡ್ತಾರೆ. ಸೊ ಆನಿಯನ್ನು, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಬಾಡಿಗೆ ತೊಗೊಂಡಿದ್ದೀನಿ, ಮುರಿದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು, ಲೆಮನ್ನು, ಉಪ್ಪು, ಅರಿಶಿನ ಬೇಕಾಗತ್ತೆ ಅಲ್ವಾ. ಸೊ ಅಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಶುರು ಮಾಡಬೇಕಂತ ಏನಿಲ್ಲ. ಮಾಡ್ತಾ ನೀವು ಒಂದೇ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಕಡಲೆಬೀಜ ಫ್ರೈ ಆಗೋ ಟೈಮಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಕೊಬೋದು. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಮುಂಚೆನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ದೊಡ್ಡ ಕಡಾಯಿ ಇಡ್ತಾಯಿದ್ದೀನಿ. ನಾನು ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ಸೀದೋಗೋ ಚಾನ್ಸಸ್ ಕಡಿಮೆ ಮತ್ತು ಕಲ್ಸೋಕ್ಕೂ ನನಗೆ ಈಸಿ ಆಗುತ್ತೆ. ದೊಡ್ಡದಿದೆ ಅಂದ್ಬಿಟ್ಟು ನಾನು ದೊಡ್ಡದೊಂದು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು 6ರಿಂದ 7 ಜನಕ್ಕೆ ಮಾಡ್ತಿರೋದು. ಓಕೆನಾ. ಸೊ 6ರಿಂದ 7 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫಸ್ಟು ಕಡಲೆಬೀಜನ ಹಾಕಿ ಫ್ರೈ ಮಾಡಿ ಎತ್ತಿಕ್ಕೊಂಡ್ಬಿಡ್ತಾಯಿದ್ದೀನಿ. ಯಾಕಂದರೆ ಕಡಲೆಬೀಜ ಜೊತೆ ಆನಿಯನ್ನ ಫ್ರೈ ಮಾಡಿದ್ರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಲೈಕ್ ಅನ್ನ ಎಲ್ಲ ಕಲಸಿದ್ಮೇಲಾದ್ರೂ ಫುಲ್ ಮೆತ್ತಗಾಗ್ಬಿಡುತ್ತೆ. ಸೊ ನನಗೆ ಕ್ರಿಸ್ಪಾಗಬೇಕು ಅಂತ ಫಸ್ಟು ಕಡಲೆಬೀಜನ ಹಾಕಿ ಆದಷ್ಟು ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಬೇಕು. ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಕಡಲೆಬೀಜ ನಿಧಾನಕ್ಕೆ ಒಳಗಡೆಯಿಂದ ಕ್ರಿಸ್ಪ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಬೇಗ ಕಪ್ಪಗಾಗ್ಬಿಡುತ್ತೆ, ಬಟ್ ಒಳಗಡೆ ಹಸಿ ಹಾಗೇ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಆದಷ್ಟು ಎಣ್ಣೆ ಬಿಸಿ ಇರುತ್ತಲ್ವ, ಆಲ್ರೆಡಿ ಎಣ್ಣೆ ಕಾದಿದೆ, ಕಡಾಯಿ ಕೂಡ ಬಿಸಿ ಇರುತ್ತಲ್ಲ, ಹಾಗಾಗಿ ಆ ಬಿಸಿಯಲ್ಲೇನೆ ಇದು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಕಡಲೆಬೀಜ ಎಲ್ಲ ಹಿಂಗೆ ಓಪನ್ ಆಗುತ್ತೆ ಆವಾಗ ಆಗಿದೆ ಅಂತ. ಸೀಸ್ಕೊಳ್ಳಬಾರ್ದು, ಕಪ್ಪಗಾಗ್ಬಿಟ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಉರಿ ಕಮ್ಮಿ ಇಟ್ಟು ಚೆನ್ನಾಗಿ ಆದಷ್ಟು ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ರೆ ಅದು ಬೇಗ ಸೀದೋಗುತ್ತೆ. ಕಡಲೆಬೀಜ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಕಡಲೆಬೀಜ ಸ್ವಲ್ಪ ದಪ್ಪಗಿರೋದ್ರಿಂದ. ಸೊ ನೋಡ್ಕೊಬೇಕು ಫಸ್ಟು ಯಾವುದನ್ನು ಹಾಕಬೇಕು ಅಂತ. ನಾನು ಸಾಸಿವೆ ಮತ್ತು ಜೀರಿಗೆ ಏನಕ್ಕೆ ಹಾಕಿಲ್ಲ ಅಂದರೆ ಕಡಲೆಬೀಜ ಎತ್ತಿಕ್ಕೊಬೇಕಲ್ವಾ, ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಅಂತ ಸಾಸಿವೆನ ಫಸ್ಟ್ ಹಾಕಿಲ್ಲ. ಎತ್ತಿಕ್ಕೊತಿಲ್ಲ ಅಂದರೆ ಸಾಸಿವೆಯಿಂದನೇ ಶುರು ಮಾಡ್ತೀನಿ. ಸೊ ಇಲ್ಲಿ ಕಡಲೆಬೀಜ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಿಗೆ. ಕಡಲೆಬೀಜ ತೆಗೆದಿಟ್ಕೊಂಡು ಅದಕ್ಕೆ ಬೇರೆ ಬೌಲ್ ತೊಗೊಬೇಕಂತ ಏನಿಲ್ಲ. ಇಲ್ಲಿ ಆಲ್ರೆಡಿ ಕಡಲೆಬೀಜ ಎತ್ತಿಕ್ಕೊಂಡಿದ್ದೆ ಅಲ್ವಾ, ಅದೇ ಬೌಲಿಗೆ ಎತ್ತಿಕ್ಕೊಂಡೆ ಮತ್ತೆ ವಾಪಸ್ಸು. ಮತ್ತು ಆಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ಹಾಕಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿ. ಆದಷ್ಟು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಫುಡ್ಡು ಸ್ವಲ್ಪ ಚೆನ್ನಾಗಿ ಕುಕ್ಕು ಆಗುತ್ತೆ, ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದಮೇಲೆ ಬೇಕಿರೋ ಆನಿಯನ್ ಎಲ್ಲ ಹಾಕಿದ್ಮೇಲೆ ನೀವು ಉರಿನ ಜಾಸ್ತಿ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ಕಡಲೆಬೀಜ ಎಲ್ಲ ಫ್ರೈ ಮಾಡಬೇಕಿದ್ರೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೆ ನಿಧಾನಕ್ಕೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನೋಡಿ ಕಡಲೆಬೇಳೆ ಅಷ್ಟಾಗಿದೆ. ಆಮೇಲೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಆವಾಗ ಕಡಲೆಬೇಳೆ, ಉದ್ದಿನಬೇಳೆ ನಿಮಗೆ ಹಸಿ ಅನಿಸಲ್ಲ ಮತ್ತು ಮೆತ್ತಗೂ ಆಗೋಲ್ಲ ಅಷ್ಟು ಬೇಗ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ ಇಷ್ಟು ಆಗಿದೆ. ನಾನು ಹೇಳ್ತೀನಿ ನಿಮಗೆ, ಯಾಕಂದರೆ ಆನಿಯನ್ ಹಾಕಿದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನಮಗೆ ಈಗ ಅನ್ನಿಸ್ತಿರ್ಬೋದು ಕಪ್ಪಗಾಯಿತು ಅಂತ, ಕಪ್ಪಗೆ ಏನಾಗಿಲ್ಲ, ಅಂದರೆ ಸೀದೋಗಿಲ್ಲ. ಸೊ ನಾನು ಈ ಟೈಮಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. 1-1.5 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಪುಟ್ಟ ಸ್ಪೂನಲ್ಲಿ. ಓಕೆನಾ. ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಲೆಮನ್ ರೈಸಿಗೆ, ಚಿತ್ರಾನ್ನಗೆ ಅಲ್ವಾ. ಸೊ ಇದೆರಡನ್ನು ಹಾಕಿ ಅದು ಚಟಪಟ ಅಂತ ಸಿಡಿಲಿ. ನಿಮ್ಗೆ ಅನ್ನಿಸ್ತಿರ್ಬೋದು ಕಡಲೆಬೇಳೆ, ಉದ್ದಿನಬೇಳೆ ಕಪ್ಪಗಾಯಿತು ಅಂತ, ಬಟ್ ಆಗಿಲ್ಲ. ಹಾಗೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 6ರಿಂದ 7 ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ತಿಂತೀನಿ ಅಂದರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಖಾರನೇ ಇದೆ. ಮತ್ತು ನನ್ನ ಮಗಳು ಇದ್ದಾಳಲ್ಲ ಪುಟ್ಟವಳು ಅಂದ್ಬಿಟ್ಟು ನಾನು ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಒಂದು ಬಾಡಿಗೆ ತೊಗೊಂಡು ಕಟ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಸಿಮ್ಮಲ್ಲೇ ಇಟ್ಟಿದ್ದೀನಿ.
ಇವಾಗ ಉರಿ ಜಾಸ್ತಿ ಮಾಡಿದ್ರೆ ಏನಾಗ್ಬಿಡುತ್ತೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಪ್ಪಗಾಗೋ ಚಾನ್ಸಸ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ಕ್ರಿಸ್ಪಾಗೂ ಬರುತ್ತೆ, ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಓಕೆನಾ? ಸೊ ಇಷ್ಟು ಫ್ರೈ ಮಾಡಾದಮೇಲೆ ಆದಷ್ಟು ಕರಿಬೇವು ಹಾಕ್ಕೊಂಡಿದ್ದೀವಲ್ವ ಇವಾಗ, ಅದು ಕೂಡ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಅದ್ರ ನೀರಿನ ಅಂಶ ಎಲ್ಲ ಹೋಗಿ ಒಂದೊಳ್ಳೆ ಘಮ ಕೂಡ ಬಿಟ್ಕೊಳ್ಳುತ್ತೆ. ಅದಾದಮೇಲೆ 2 ದೊಡ್ಡದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ನಾನು, 6-7 ಜನಕ್ಕಲ್ವ. ಆನಿಯನ್ ಸ್ವಲ್ಪ ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಖಾರ ಮತ್ತು ಹುಳಿ ಚೆನ್ನಾಗಿರಬೇಕು ಚಿತ್ರಾನ್ನಗೆ, ಆವಾಗೇ ಒಳ್ಳೆ ಮಜಾ ಬರೋದು ಚಿತ್ರಾನ್ನ ತಿನ್ನಬೇಕಿದ್ರೆ. ಸೊ ನಾನು 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಏನು ಎತ್ತಿಟ್ಕೊತಾ ಇಲ್ಲ ನಾನು, ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಯೂಶ್ವಲಿ ಏನಾಗುತ್ತೆ ಗೊತ್ತಾ, ಈ ಕಡಲೆಬೇಳೆ, ಕಡಲೆಬೀಜ ಅಥವಾ ಉದ್ದಿನಬೇಳೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಕಪ್ಪಗಾದಂಗೆ ಅನ್ನಿಸ್ತಿರುತ್ತೆ ಯಾವಾಗ ಆನಿಯನ್ ಹಾಕೋಕ್ಕೆ ಮುಂಚೆ. ಬಟ್ ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಸ್ವಲ್ಪ ಡಿಮ್ ಆಗುತ್ತೆ, ಅಂದರೆ ತುಂಬ ರೋಸ್ಟ್ ಆದಂಗೆ ಅನಿಸಲ್ಲ, ಸರಿ ಕಾಣುತ್ತೆ. ಸೊ ಸ್ವಲ್ಪ ಆಗಿರೋಂಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಆನಿಯನ್ ಹಾಕಬೇಕು. ಆಗಿಬಿಟ್ಟಿದೆ ಅಂತ ಆನಿಯನ್ ಸೇರಿಸ್ಬಿಟ್ರೆ ಆವಾಗ ಸ್ವಲ್ಪ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬಿಳಿಗೆ ಕಾಣಿಸ್ತಿರುತ್ತೆ, ಫ್ರೈ ಆಗಿರಲ್ಲ. ಸೊ ಇದೇನು ಈರುಳ್ಳಿ ಹಾಕಾದ್ಮೇಲೆ ನಾನು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ, ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ. ಉಪ್ಪೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಬೇಕಿದ್ರೆ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ. ಒಂದು ಫಸ್ಟು ಈರುಳ್ಳಿ ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಅಸಿಡಿಟಿ ಏನೂ ಬರಲ್ಲ. ಈ ಲೆಮನ್ ರೈಸ್ ಸ್ವಲ್ಪ ಅಸಿಡಿಟಿ ಮತ್ತು ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ವ, ಆವಾಗ ಸ್ವಲ್ಪ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತಲ್ವ, ಅದು ಅವಾಯ್ಡ್ ಆಗುತ್ತೆ. ಹಾಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಚಿತ್ರಾನ್ನಗೆ. ಸೊ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಆಪ್ಷನಲ್ ಆಯಿತಾ, ಹಾಕಲೇಬೇಕು ಅಂತ ಏನಿಲ್ಲ. ಬಟ್ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಹಿಂಗೆ ಹಾಕೋದ್ರಿಂದ ಹಿಂಗೂ ಒಳ್ಳೆಯದೇ. ಸೊ ಹಿಂಗೆಲ್ಲ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಆಯಿಲು ಜಾಸ್ತಿ ಇದೆ ಅಲ್ವ, ಆನಿಯನ್ ಕೂಡ ಚೆನ್ನಾಗಿ ಕ್ರಿಸ್ಪಾಗಿ ಫ್ರೈ ಆಗುತ್ತೆ. ಒಂದು ಆನಿಯನ್ ಎಲ್ಲ ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ 1-1.5 ಸ್ಪೂನಷ್ಟು ಅರಿಶಿನ ಹಾಕ್ಕೊತಿದ್ದೀನಿ. ಅರಿಶಿನ ಬಂದು ಕಲ್ಲರಿಗೂ ಕೂಡ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ, ತುಂಬ ಹಾಕೋದು ಬೇಡ, ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಿಮೆ ಅನಿಸಿದ್ರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಅದೇನೂ ಪ್ರಾಬ್ಲಮ್ ಆಗೋಲ್ಲ. ಓಕೆನಾ? ಸೊ ಹಿಂಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆ ಅರಿಶಿನ ಹಾಕಿದ್ಮೇಲೆ ಚಿತ್ರಾನ್ನ ಘಮ ಬರೋಕ್ಕೆ ಶುರು ಆಗಿಬಿಡತ್ತೆ. ಸೊ ಇಷ್ಟ ಆಯಿತು ನೋಡಿ, ಈ ಥರ ಕುದೀತಾ ಇದೆ. ಸೊ ಚೆನ್ನಾಗಿ ಫ್ರೈ ಆಯಿತು, ಎಲ್ಲ ಆಗಿದೆ ಅಂತ ಅನ್ನಿಸಿದ್ಮೇಲೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಬೇಕು. ನಾನಿಲ್ಲಿ ತೆಂಗಿನಕಾಯಿ ಎಲ್ಲ ಏನೂ ಹಾಕ್ತಿಲ್ಲ. ಒಬ್ಬೊಬ್ಬರು ತೆಂಗಿನಕಾಯಿ ಈ ಟೈಮಲ್ಲಿ ಹಾಕ್ಕೊತಾರೆ, ತೆಂಗಿನಕಾಯಿ ಹಾಕಿ ಅದೊಂದು 2 ನಿಮಿಷ ಬಾಡಿಸಿದ್ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾರೆ. ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ತೆಂಗಿನಕಾಯಿನ ಪುಡಿ ಮಾಡಿ ಅಥವಾ ತುರಿದು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಚಿತ್ರಾನ್ನ ರೆಡಿ ಆಗ್ತಿದೆ. ಅಟ್ ಲಾಸ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಜಸ್ಟ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಎತ್ತಿಡ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಅಲ್ಲಿ ಲೆಮನ್ ಇತ್ತಲ್ವ, ನಿಂಬೆಹಣ್ಣು, ಅದನ್ನೆಲ್ಲ ಬೀಜ ತೆಗೆದು ಒಂದು ಬೌಲಿಗೆ ಚೆನ್ನಾಗಿ ಸೋರಿಸಿಟ್ಕೊಬೇಕು. ಫಸ್ಟೇ ಬೀಜ ಒಂದು ಇದ್ರೂ ಪರವಾಗಿಲ್ಲ, ಬಟ್ ಫಿಲ್ಟ್ರ್ ಹಾಕ್ಬಿಟ್ಟು ಸೋರಿಸ್ಕೊಬೇಡಿ. ನಾನಿಲ್ಲಿ ಒಂದು 2.5-3 ಲೆಮನ್ ಅಷ್ಟು ತೊಗೊಂಡಿದ್ದೀನಿ. ಓಕೆನಾ? ತುಂಬ ಬಿಸಿಗೆ ಹಾಕ್ಬಿಟ್ರೆ ಕಹಿ ಬಂದುಬಿಡುತ್ತೆ, ಹಾಗೆಲ್ಲ ಏನಿಲ್ಲ. ಒಬ್ಬೊಬ್ಬರು ಚಿತ್ರಾನ್ನ ಲೈಕ್ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಅದರೊಳಗೆ ಹಿಂಡ್ತಾರೆ, ಏನಾಗಲ್ಲ ಆ್ಯಕ್ಚುಲಿ. ಸೊ ನಾನಿಲ್ಲಿ ಆಫ್ ಮಾಡಿನೇ ಲೆಮನ್ ಹಾಕ್ಕೊತಿದ್ದೀನಿ. ಒಬ್ಬೊಬ್ಬರು ರೈಸ್ ಮೇಲೆ ಹಾಕ್ಕೊತಾರೆ, ಇಟ್ಸ್ ಲೆಫ್ಟ್ ಟು ಯು, ನಿಮಗೆ ಬಿಟ್ಟಿದ್ದು ಹೇಗೆ ಹಾಕ್ಕೊತೀರಾ ಅಂತ. ಬಟ್ ಯೂಶ್ವಲಿ ನಾನು ಬಂದು ಗೊಜ್ಜಿಗೆ ಹಾಕ್ಕೊಳ್ಳೋದು, ರೈಸ್ ಮೇಲೆ ಉಪ್ಪು ಅಥವಾ ಅದೆಲ್ಲ ಏನು ಹಾಕ್ಕೊಳ್ಳಲ್ಲ. ಸೊ ಈ ಥರ ಆಗಿತ್ತು. ಅನ್ನನ ಮುಂಚೆನೇ ಮಾಡಿಟ್ಕೊಬೇಕು, ಅಟ್ಲೀಸ್ಟ್ 1 ಅವರ್ ಮುಂಚೆ ಅನ್ನ ಮಾಡಿಟ್ಕೊಂಡ್ರೆ ನಿಮಗೆ ಬಿಸಿ ಸ್ವಲ್ಪ ಕಡಿಮೆ ಆಗಿರುತ್ತಲ್ವ, ಅನ್ನ ಕಲ್ಸೋಕ್ಕೆ ಈಸಿ ಆಗುತ್ತೆ. ಮತ್ತು ಸ್ವಲ್ಪ ತುಂಬ ಬಿಸಿ ಇದ್ದರೆ ಮಿಕ್ಸ್ ಮಾಡೋಕ್ಕೋದ್ರೆ ಎಲ್ಲ ಅನ್ನ ಎಲ್ಲ ಒಡ್ಕೊಂಬಿಟ್ಟು ಕಲಿಸ್ಕೊಂಡಂಗೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅನ್ನನ ನಾನು 1 ಅವರ್ ಮುಂಚೆನೇ ಮಾಡಿಟ್ಕೊಂಡಿದ್ದೆ. ಗೊಜ್ಜು ಮಾಡೋಕ್ಕೆ ಮುಂಚೆನೇ ಅನ್ನ ಎಲ್ಲ ಇಟ್ಬಿಟ್ಟು, ಅನ್ನ ಎಲ್ಲ ಆದಮೇಲೆ ನಾನು ಚಿತ್ರಾನ್ನ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದೆ. ಆವಾಗ ಅನ್ನ ಹಿಂಗಿತ್ತು. ಸೊ ನಾನು ತೋರಿಸ್ತೀನಿ ನೋಡಿ, 6-7 ಜನಕ್ಕಲ್ವ. ಸೊ ಇಷ್ಟು ಅನ್ನ ಮಾಡ್ಕೊಂಡಿದ್ದೆ ನಾನೊಂದು ಪುಟ್ಟು ಗ್ಲಾಸ್ ಎಳ್ತೆ ಇಟ್ಕೊಂಡಿದ್ದೀನಿ. ಅದನ್ನು ತೋರಿಸಿದ್ದೀನಿ ಕೂಡ. ಅದರಲ್ಲಿ ಒಬ್ರಿಗೆ 1 ಗ್ಲಾಸ್ ಅನ್ನೋ ಥರ ಮಾಡ್ತೀನಿ ಯೂಶ್ವಲಿ. ಸೊ 8 ಗ್ಲಾಸ್ ಅನ್ನಕ್ಕೆ ಇಟ್ಕೊಂಡಿದ್ದೆ ನಾನು, ಪುಟ್ಟದು ನಮಗೂ ಸೇರಿಸಿ ಅಲ್ವಾ ಮಾಡಿದ್ದು, ಹಾಗಾಗಿ ಅವರೊಂದು 6-7 ಜನಕ್ಕೆ. ಸೊ ಈ ಥರ ಕಡಿಮೆ ಬಿಸಿ ಸ್ವಲ್ಪ ಕಡಿಮೆ ಇದೆ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಿಲ್ ನೋಡಿ 1 ಅವರ್ ಮುಂಚೆ ಮಾಡಿ ಇಟ್ಕೊಂಡಿದ್ರು ಇನ್ನೂ ಅನ್ನದಲ್ಲಿ ಹೊಗೆ ಬರ್ತಾಯಿದೆ. ಸೊ ಕೈ ಹಾಕೋಕ್ಕೆ ಸ್ವಲ್ಪ ಕಷ್ಟ. ಅಟ್ಲೀಸ್ಟ್ ಇಲ್ಲಿ ಹರಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಬೇಕಿದ್ದರೆ ಕೈ ಹಾಕಿ ಮಿಕ್ಸ್ ಮಾಡ್ಕೊಬೋದು ತಣ್ಣಗಾದರೆ.
ಇದಿನ್ನೂ ಬಿಸಿನೇ ಇದೆ. ಬಟ್ ಏನೂ ಅನ್ನ ಕಲಿಸ್ಕೊಂಡಿಲ್ಲ, ಯಾಕಂದರೆ ಆಲ್ರೆಡಿ ಸ್ವಲ್ಪ ಅರ್ಧಕ್ಕರ್ಧ ಏನಾಗಿದೆ, ತಣ್ಣಗಾಗಿದೆ. ಹಾಗಾಗಿ ಇಲ್ಲ ಫುಲ್ ತಣ್ಣಗೆ ಆಗಿದೆ ಅಂದರೆ ಆರಾಮಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಟೈಮಲ್ಲಿ ಉಪ್ಪು ಮತ್ತು ಲೆಮನ್ ಬೇಕಿದ್ದರೆ ಒಂದು ಸಲ ನೋಡ್ಕೊಳ್ಳಿ. ಉಪ್ಪು ಮತ್ತು ಲೆಮನ್ ಬೇಕು. ನಾನು ಬ್ಯಾಚ್ ವೈಸ್ ಕಲಿಸ್ಕೊಂಡೆ, ಯಾಕಂದರೆ ಇನ್ನು ಅನ್ನ ಬಿಸಿ ಇತ್ತಲ್ಲ, ಒಟ್ಟಿಗೆ ಹಾಕಿ ಕಂಪ್ಲೀಟಾಗಿ ನನಗೆ ಕಲ್ಸೋಕ್ಕಾಗಲಿಲ್ಲ. ಸೊ ಸ್ವಲ್ಪನೇ ಗೊಜ್ಜೆತ್ತಿಟ್ಕೊಂಡು ಫಸ್ಟು ಒಂದು ಸ್ವಲ್ಪ ಕಲಸಿ, ಆಮೇಲೆ ಕೊನೆಯದಾಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ದೆ. ಆಮೇಲೆ ನಾವು ಕಡಲೆ ಬೀಜ ಎತ್ತಿಟ್ಕೊಂಡಿದ್ವಲ್ಲ ಫೈನಲಿ, ಅದನ್ನು ಕೂಡ ಇಲ್ಲಿ ಹಾಕ್ಕೋಬೇಕು. ಯಾಕಂದರೆ ಕಡಲೆ ಬೀಜ ಕ್ರಿಸ್ಪ್ ಇರಲಿ ಅಂತ ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ ಅಲ್ವಾ ಬೌಲಲ್ಲಿ, ಅದನ್ನು ಕೂಡ ಹಾಕ್ಕೊಂಡು ಹಿಂಗೆ ಬಂದಿತ್ತು. ಇಷ್ಟು ಸ್ವಲ್ಪನೇ ಅಲ್ವಾ, ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊತಿದ್ದೀನಿ, ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಥರ ಆಗಿತ್ತು ಚಿತ್ರಾನ್ನ. ಒಳ್ಳೆ ಟೇಸ್ಟ್ ಇತ್ತು, ಹಸ್ಬೆಂಡಿಗೆ ಕೂಡ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.